ನಟಿ ರಮ್ಯಾ ಬ್ಯಾಟಿಂಗ್ ಮಾಡಿದ್ದಾರೆ. ಕ್ರಿಕೆಟ್ಗೆ ತೋರಿಸೋ ಒಗ್ಗಟ್ಟು ಸಿನಿಮೋತ್ಸವಕ್ಕೆ ಯಾಕಿಲ್ಲ? ಮೇಕೆದಾಟು ಪಾದಯಾತ್ರೆಗೆ ಕಲಾವಿದರು ಬಂದಿಲ್ಲ, ಕಲಾವಿದರು ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ರಮ್ಯಾ ಹೇಳಿದ್ದಾರೆ. 16th ಫಿಲ್ಮ್ ಫೆಸ್ಟಿವಲ್ಗೆ ರಮ್ಯಾ ಅವರು ಆಗಮಿಸಿದ್ದಾರೆ. ಸಂವಾದ ಇತ್ತು, ಅದ್ಭುತವಾದ ಸಂವಾದ ಅಂತಾನೆ ಹೇಳ್ಬೋದು. ಒಂದಷ್ಟು ಸಜೆಷನ್ಸ್ ಕೂಡ ಕೊಟ್ಟರು, ಸಿನಿಮಾದ ಬಗ್ಗೆ ಮಾತುಕತೆ ಕೂಡ ಆಡಿದ್ರು. ಸೊ ಕರೆಂಟ್ಲಿ ಒಂದು ಡಿಕೆಶಿ ಅವರು ಹೇಳಿದಂತ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ರಮ್ಯಾ ಅವರು ಅವರ ಪರವಾಗಿನೇ ಮಾತನಾಡಿದ್ರು ಅಂತ ಅನಿಸ್ತು. ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮ್ಯಾಮ್, ನಟ್ಟು ಬೋಲ್ಟು ವಿಚಾರ ನೀವು ಕರೆಕ್ಟ್ ಹೇಳಿದ್ರು, ಬಟ್ ದಾಟಿ ತಪ್ಪಿತ್ತು ಅಂತ ಹೇಳಿದ್ರಿ. ಯಾವ ರೀತಿ ಕನ್ವೆ ಮಾಡಬಹುದಿತ್ತು ಆ ವಿಚಾರನ? ಐ ಥಿಂಕ್ ಅವ್ರು ಕ್ಲಾರಿಫೈ ಮಾಡಿದ್ದಾರೆ. ಅವ್ರೇನೋ ಥ್ರೆಟ್ ಮಾಡೋ ರೀತಿನಲ್ಲಿ ಅವ್ರಿಗೆ ಇಂಟೆನ್ಷನ್ ಉದ್ದೇಶ ಇರಲಿಲ್ಲ ಅಂತ. ಸೊ ಐ ಥಿಂಕ್ ವಿ ಶುಡ್ ಡ್ರಾಪ್ ಇಟ್. ಬಟ್ ಲೈಕ್ ಐ ಸೆಡ್, ಅವ್ರು ಹೇಳಿರೋ ರೀತಿ ಬಹುಶಃ ಎಲ್ರಿಗೂ ಇಷ್ಟ ಆಗ್ಲಿಲ್ವೇನೋ, ಅವ್ರ ಟೋನು. ಬಟ್ ಅವರು ಹೇಳಿದ್ದೇನಂದ್ರೆ ಕಲಾವಿದ್ರು ಒಂದು ಹೋರಾಟ ಏನಿದೆ, ಒಂದು ಪ್ರೋತ್ಸಾಹ ಬೆಂಬಲ ಯಾವಾಗಲೂ ನೀಡಬೇಕು ಅಂತ. ಅಂಡ್ ಐ ಥಿಂಕ್ ಐ ಅಗ್ರಿ ವಿತ್ ಹಿಮ್ ಆನ್ ದಟ್. ಬಟ್ ಲೈಕ್ ಐ ಸೆಡ್, ಅವ್ರು ಹೇಳಿರೋ ರೀತಿ ಬಹುಶಃ ಯಾರಿಗೂ ಇಷ್ಟ ಆಗದೆ ಇರಬಹುದು. ಬಟ್ he has clarified, so I think we should now stop with this question and let it go. Okay. ಸಾಧು ಕೋಕಿಲ ಅವ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ. ಅವರನ್ನ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದೋರಕ್ಕೆ ಒಂದು ರೀಸನ್ ಹೇಳ್ತಾರೆ. ಅವರು ಮೇಕೆದಾಟುವಲ್ಲಿ ಭಾಗಿಯಾಗಿದ್ರು, ಅದಕ್ಕೆ ಅವ್ರನ್ನ ಮಾಡಿದ್ವಿ ಅಂತ. ಅದೆಷ್ಟು ಸರಿ ಮ್ಯಾಮ್? I don't know ಹೇಗೆ ಅವ್ರು ಸೆಲೆಕ್ಟ್ ಆದ್ರು ಏನಕ್ಕೆ ಅಂತ, ದಟ್ ಐ ಡೋಂಟ್ ನೋ. ಬಟ್ ಐ ಕ್ಯಾನ್ ಸೇ ಫಾರ್ ಅ ಫ್ಯಾಕ್ಟ್ ದಟ್ ಸಾಧು ಕೋಕಿಲ ಅವರು ಬರೀ ಮೇಕೆದಾಟುಗಲ್ಲದೆ he has done a lot for the industry ಅಲ್ವಾ. He is also a music director, he's an actor. So let's leave the negatives out and let's focus on the positives, right? He's also an achiever, so ಅದಕ್ಕೋಸ್ಕರನೂ ಕೊಟ್ಟಿರಬಹುದು. ಬರೀ ಮೇಕೆದಾಟುಗೆ ಹೋಗಿದ್ರು, ಅದಕ್ಕೋಸ್ಕರ ಅವ್ರನ್ನ ಅಕಾಡೆಮಿ ಪ್ರೆಸಿಡೆಂಟ್ ಮಾಡಿದ್ರು ಅಂತ ಐ ಡೋಂಟ್ ಥಿಂಕ್ ಇಟ್ಸ್ ದ್ಯಾಟ್. ಬಟ್ ಐ ಡಿಡ್ ನಾಟ್ ಸೆಲೆಕ್ಟ್, ಸೊ ಐ ಡೋಂಟ್ ನೋ. ಮ್ಯಾಮ್, ಈಗ ಕಲಾವಿದರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಒಗ್ಗಟ್ಟನ್ನ ಎಲ್ಲಿ ತೋರಿಸಿದ್ದಾರೆ? ಕ್ರಿಕೆಟ್ ಆಡೋದ್ರೆ ತೋರಿಸ್ತಾ ಇದ್ದಾರೆ, ಸಿನಿಮಾದಲ್ಲಿ ಒಗ್ಗಟ್ಟನ್ನ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ನಿರ್ದೇಶಕರು, ನಿರ್ಮಾಪಕರು ಕೂಡ ಹೇಳಿದ್ರು. ನಿಮ್ಮ ಅಭಿಪ್ರಾಯ ಏನು? ಐ ಥಿಂಕ್ ದಟ್ಸ್ ಸ್ಯಾಡ್. ಬಿಕಾಸ್ ಆಸ್ ಅನ್ ಇಂಡಸ್ಟ್ರಿ ಐ ಥಿಂಕ್ ಕ್ರಿಕೆಟ್ ಆಗಲಿ, ಫಿಲ್ಮ್ ಫೆಸ್ಟಿವಲ್ ಆಗಲಿ, ಅಥವಾ ಒಬ್ರದ್ದು ಆಡಿಯೋ ಲಾಂಚ್ ಆಗಲಿ, ಅಥವಾ ಒಬ್ರದ್ದು ಸಿನಿಮಾ ರಿಲೀಸ್ ಆದಾಗ ಒಬ್ರಿಗೆ ಒಂದು ಸಪೋರ್ಟ್ ತೋರಿಸೋದಾಗ್ಲಿ, ಇನ್ಸ್ಟಾಗ್ರಾಮ್ ಆಗಲಿ, ಟ್ವಿಟರ್ ಆಗಲಿ, ಅದು ಬೇರೆ ಇಂಡಸ್ಟ್ರಿನಲ್ಲಿ ನಮಗೆ ಕಾಣಿಸುತ್ತೆ. ಬಟ್ ನಮ್ಮ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಅದು ಕಡಿಮೆ. ಒಬ್ರದ್ದು ಸಿನಿಮಾ ರಿಲೀಸ್ ಆದ್ರೆ ಎಲ್ರೂ ಬಂದು ಸಪೋರ್ಟ್ ಮಾಡೋದಾಗ್ಲಿ, ಟ್ವೀಟ್ ಮಾಡೋದಾಗ್ಲಿ, ಪೋಸ್ಟ್ ಅದಿಲ್ಲ. ಆಕ್ಚುಲಿ ಅದ್ ಮಾಡಬೇಕು. ಸೊ ಐ ಥಿಂಕ್ ನಾವು ಒಗ್ಗಟ್ಟಾಗಿರೋದು ಬರೀ ಕೆಲವ್ರಿಗೆ ಮಾತ್ರ ಅಥವಾ ಕೆಲವು ವಿಷಯದಕ್ಕೆ ಮಾತ್ರ ಅಂತ ಇರಬಾರ್ದು. ಐ ಥಿಂಕ್ ಆಸ್ ಅನ್ ಇಂಡಸ್ಟ್ರಿ ವಿ ಶುಡ್ ಕಮ್ ಟುಗೆದರ್. ಬಿಕಾಸ್ ಆಗ್ಲೇ ನಮ್ದು ಒಂದು ಸಿನಿಮಾನು ಚೆನ್ನಾಗಿ ಓಡ್ತಾ ಇಲ್ಲ. ಸೊ ಅಂತದ್ರಲ್ಲಿ ಐ ಥಿಂಕ್ ಇಂಡಸ್ಟ್ರಿ ನಾವೆಲ್ಲ ಒಟ್ಟಿಗೆ ಬಂದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಅ ಡಿಫರೆನ್ಸ್. ಇದಿಷ್ಟು ವಾಹಕತಾರೆ ರಮ್ಯಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ರೋಜಾ ಮರುಪಾಟಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟಿ ರಮ್ಯಾ ಬ್ಯಾಟಿಂಗ್ ಮಾಡಿದ್ದಾರೆ. ಕ್ರಿಕೆಟ್ಗೆ ತೋರಿಸೋ ಒಗ್ಗಟ್ಟು ಸಿನಿಮೋತ್ಸವಕ್ಕೆ ಯಾಕಿಲ್ಲ? ಮೇಕೆದಾಟು ಪಾದಯಾತ್ರೆಗೆ ಕಲಾವಿದರು ಬಂದಿಲ್ಲ, ಕಲಾವಿದರು ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ರಮ್ಯಾ ಹೇಳಿದ್ದಾರೆ. 16th ಫಿಲ್ಮ್ ಫೆಸ್ಟಿವಲ್ಗೆ ರಮ್ಯಾ ಅವರು ಆಗಮಿಸಿದ್ದಾರೆ. ಸಂವಾದ ಇತ್ತು, ಅದ್ಭುತವಾದ ಸಂವಾದ ಅಂತಾನೆ ಹೇಳ್ಬೋದು. ಒಂದಷ್ಟು ಸಜೆಷನ್ಸ್ ಕೂಡ ಕೊಟ್ಟರು, ಸಿನಿಮಾದ ಬಗ್ಗೆ ಮಾತುಕತೆ ಕೂಡ ಆಡಿದ್ರು. ಸೊ ಕರೆಂಟ್ಲಿ ಒಂದು ಡಿಕೆಶಿ ಅವರು ಹೇಳಿದಂತ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ರಮ್ಯಾ ಅವರು ಅವರ ಪರವಾಗಿನೇ ಮಾತನಾಡಿದ್ರು ಅಂತ ಅನಿಸ್ತು. ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮ್ಯಾಮ್, ನಟ್ಟು ಬೋಲ್ಟು ವಿಚಾರ ನೀವು ಕರೆಕ್ಟ್ ಹೇಳಿದ್ರು, ಬಟ್ ದಾಟಿ ತಪ್ಪಿತ್ತು ಅಂತ ಹೇಳಿದ್ರಿ. ಯಾವ ರೀತಿ ಕನ್ವೆ ಮಾಡಬಹುದಿತ್ತು ಆ ವಿಚಾರನ? ಐ ಥಿಂಕ್ ಅವ್ರು ಕ್ಲಾರಿಫೈ ಮಾಡಿದ್ದಾರೆ. ಅವ್ರೇನೋ ಥ್ರೆಟ್ ಮಾಡೋ ರೀತಿನಲ್ಲಿ ಅವ್ರಿಗೆ ಇಂಟೆನ್ಷನ್ ಉದ್ದೇಶ ಇರಲಿಲ್ಲ ಅಂತ. ಸೊ ಐ ಥಿಂಕ್ ವಿ ಶುಡ್ ಡ್ರಾಪ್ ಇಟ್. ಬಟ್ ಲೈಕ್ ಐ ಸೆಡ್, ಅವ್ರು ಹೇಳಿರೋ ರೀತಿ ಬಹುಶಃ ಎಲ್ರಿಗೂ ಇಷ್ಟ ಆಗ್ಲಿಲ್ವೇನೋ, ಅವ್ರ ಟೋನು. ಬಟ್ ಅವರು ಹೇಳಿದ್ದೇನಂದ್ರೆ ಕಲಾವಿದ್ರು ಒಂದು ಹೋರಾಟ ಏನಿದೆ, ಒಂದು ಪ್ರೋತ್ಸಾಹ ಬೆಂಬಲ ಯಾವಾಗಲೂ ನೀಡಬೇಕು ಅಂತ. ಅಂಡ್ ಐ ಥಿಂಕ್ ಐ ಅಗ್ರಿ ವಿತ್ ಹಿಮ್ ಆನ್ ದಟ್. ಬಟ್ ಲೈಕ್ ಐ ಸೆಡ್, ಅವ್ರು ಹೇಳಿರೋ ರೀತಿ ಬಹುಶಃ ಯಾರಿಗೂ ಇಷ್ಟ ಆಗದೆ ಇರಬಹುದು. ಬಟ್ he has clarified, so I think we should now stop with this question and let it go. Okay. ಸಾಧು ಕೋಕಿಲ ಅವ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ. ಅವರನ್ನ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದೋರಕ್ಕೆ ಒಂದು ರೀಸನ್ ಹೇಳ್ತಾರೆ. ಅವರು ಮೇಕೆದಾಟುವಲ್ಲಿ ಭಾಗಿಯಾಗಿದ್ರು, ಅದಕ್ಕೆ ಅವ್ರನ್ನ ಮಾಡಿದ್ವಿ ಅಂತ. ಅದೆಷ್ಟು ಸರಿ ಮ್ಯಾಮ್? ಐ ಡೋಂಟ್ ನೋ ಹೇಗೆ ಅವ್ರು ಸೆಲೆಕ್ಟ್ ಆದ್ರು ಏನಕ್ಕೆ ಅಂತ, ದಟ್ ಐ ಡೋಂಟ್ ನೋ. ಬಟ್ ಐ ಕ್ಯಾನ್ ಸೇ ಫಾರ್ ಅ ಫ್ಯಾಕ್ಟ್ ದಟ್ ಸಾಧು ಕೋಕಿಲ ಅವರು ಬರೀ ಮೇಕೆದಾಟುಗಲ್ಲದೆ he has done a lot for the industry ಅಲ್ವಾ. He is also a music director, he's an actor. So let's
leave the negatives out and let's focus on the positives, right? He's also an achiever, so ಅದಕ್ಕೋಸ್ಕರನೂ ಕೊಟ್ಟಿರಬಹುದು. ಬರೀ ಮೇಕೆದಾಟಿಗೆ ಹೋಗಿದ್ರು ಅದಕ್ಕೋಸ್ಕರ ಅವ್ರನ್ನ ಅಕಾಡೆಮಿ ಪ್ರೆಸಿಡೆಂಟ್ ಮಾಡಿದ್ರು ಅಂತ ಐ ಡೋಂಟ್ ಥಿಂಕ್ ಇಟ್ಸ್ ದ್ಯಾಟ್, ಬಟ್ ಐ ಡಿಡ್ ನಾಟ್ ಸೆಲೆಕ್ಟ್, ಸೊ ಐ ಡೋಂಟ್ ನೋ. ಮ್ಯಾಮ್, ಈಗ ಕಲಾವಿದರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಒಗ್ಗಟ್ಟನ್ನ ಎಲ್ಲಿ ತೋರಿಸಿದ್ದಾರೆ, ಕ್ರಿಕೆಟ್ ಆಡೋದ್ರಲ್ಲಿ ತೋರಿಸ್ತಾ ಇದ್ದಾರೆ, ಸಿನಿಮಾದಲ್ಲಿ ಒಗ್ಗಟ್ಟನ್ನ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ನಿರ್ದೇಶಕರು ನಿರ್ಮಾಪಕರು ಕೂಡ ಹೇಳಿದ್ರು. ನಿಮ್ಮ ಅಭಿಪ್ರಾಯ ಏನು? ಐ ಥಿಂಕ್ ದಟ್ಸ್ ಸ್ಯಾಡ್. Because as an industry, I think cricket agli, film festival agli, athwa obrudu audio launch agli, athwa obrudu cinema release adaga obruge ಒಂದು ಸಪೋರ್ಟ್ ತೋರಿಸೋದಾಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಟ್ವಿಟರ್ ಆಗ್ಲಿ, ಅದು ಬೇರೆ ಇಂಡಸ್ಟ್ರಿನಲ್ಲಿ ನಮಗೆ ಕಾಣಿಸುತ್ತೆ. ಬಟ್ ನಮ್ಮ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಅದು ಕಡಿಮೆ. ಒಬ್ರದ್ದು ಸಿನಿಮಾ ರಿಲೀಸ್ ಆದ್ರೆ ಎಲ್ರು ಬಂದು ಸಪೋರ್ಟ್ ಮಾಡೋದಾಗ್ಲಿ, ಟ್ವೀಟ್ ಮಾಡೋದಾಗ್ಲಿ, ಪೋಸ್ಟ್ ಅದಿಲ್ಲ. ಆಕ್ಚುಲಿ ಅದ್ ಮಾಡಬೇಕು. ಸೊ ಐ ಥಿಂಕ್ ನಾವು ಒಗ್ಗಟ್ಟಾಗಿರೋದು ಬರೀ ಕೆಲವ್ರಿಗೆ ಮಾತ್ರ ಅಥವಾ ಕೆಲವು ವಿಷಯದಕ್ಕೆ ಮಾತ್ರ ಅಂತ ಇರಬಾರ್ದು. ಐ ಥಿಂಕ್ ಆಸ್ ಅನ್ ಇಂಡಸ್ಟ್ರಿ ವಿ ಶುಡ್ ಕಮ್ ಟುಗೆದರ್, ಬಿಕಾಸ್ ಆಗ್ಲೇ ನಮ್ದು ಒಂದು ಸಿನಿಮಾನು ಚೆನ್ನಾಗಿ ಓಡ್ತಾ ಇಲ್ಲ. ಸೊ ಅಂತದ್ರಲ್ಲಿ ಐ ಥಿಂಕ್ ಇಂಡಸ್ಟ್ರಿ ನಾವೆಲ್ಲ ಒಟ್ಟಿಗೆ ಬಂದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಅ ಡಿಫರೆನ್ಸ್. ಇದಿಷ್ಟು ವಾಹಕತಾರೆ ರಮ್ಯಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ರೋಜಾ ಮನುಪಾಟಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟಿ ರಮ್ಯಾ ಬ್ಯಾಟಿಂಗ್ ಮಾಡಿದ್ದಾರೆ. ಕ್ರಿಕೆಟ್ಗೆ ತೋರಿಸೋ ಒಗ್ಗಟ್ಟು ಸಿನಿಮೋತ್ಸವಕ್ಕೆ ಯಾಕಿಲ್ಲ? ಮೇಕೆದಾಟು ಪಾದಯಾತ್ರೆಗೆ ಕಲಾವಿದರು ಬಂದಿಲ್ಲ, ಕಲಾವಿದರು ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ರಮ್ಯಾ ಹೇಳಿದ್ದಾರೆ. 16th ಫಿಲ್ಮ್ ಫೆಸ್ಟಿವಲ್ಗೆ ರಮ್ಯಾ ಅವರು ಆಗಮಿಸಿದ್ದಾರೆ. ಸಂವಾದ ಇತ್ತು, ಅದ್ಭುತವಾದ ಸಂವಾದ ಅಂತಾನೆ ಹೇಳ್ಬೋದು. ಒಂದಷ್ಟು ಸಜೆಷನ್ಸ್ ಕೂಡ ಕೊಟ್ಟರು, ಸಿನಿಮಾದ ಬಗ್ಗೆ ಮಾತುಕತೆ ಕೂಡ ಆಡಿದ್ರು. ಸೊ ಕರೆಂಟ್ಲಿ ಒಂದು ಡಿಕೆಶಿ ಅವರು ಹೇಳಿದಂತ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ರಮ್ಯಾ ಅವರು ಅವರ ಪರವಾಗಿನೇ ಮಾತನಾಡಿದ್ರು ಅಂತ ಅನಿಸ್ತು. ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮ್ಯಾಮ್, ನಟ್ಟು ಬೋಲ್ಟು ವಿಚಾರ ನೀವು ಕರೆಕ್ಟ್ ಹೇಳಿದ್ರು, ಬಟ್ ದಾಟಿ ತಪ್ಪಿತ್ತು ಅಂತ ಹೇಳಿದ್ರಿ. ಯಾವ ರೀತಿ ಕನ್ವೆ ಮಾಡಬಹುದಿತ್ತು ಆ ವಿಚಾರನ? ಐ ಥಿಂಕ್ ಅವ್ರು ಕ್ಲಾರಿಫೈ ಮಾಡಿದ್ದಾರೆ. ಅವ್ರೇನೋ ಥ್ರೆಟ್ ಮಾಡೋ ರೀತಿನಲ್ಲಿ ಅವ್ರಿಗೆ ಆ ಇಂಟೆನ್ಷನ್ ಉದ್ದೇಶ ಇರಲಿಲ್ಲ ಅಂತ. ಸೊ ಐ ಥಿಂಕ್ ವಿ ಶುಡ್ ಡ್ರಾಪ್ ಇಟ್. ಬಟ್ ಲೈಕ್ ಐ ಸೆಡ್, ಅವ್ರಿಗೆ ಹೇಳಿರೋ ರೀತಿ ಬಹುಶಃ ಎಲ್ರಿಗೂ ಇಷ್ಟ ಆಗ್ಲಿಲ್ವೇನೋ, ಅವ್ರ ಟೋನು. ಬಟ್ ಅವರು ಹೇಳಿದ್ದೇನಂದ್ರೆ ಕಲಾವಿದ್ರು ಒಂದು ಹೋರಾಟ ಏನಿದೆ, ಒಂದು ಪ್ರೋತ್ಸಾಹ ಬೆಂಬಲ ಯಾವಾಗಲೂ ನೀಡಬೇಕು ಅಂತ. ಅಂಡ್ ಐ ಥಿಂಕ್ ಐ ಅಗ್ರಿ ವಿತ್ ಹಿಮ್ ಆನ್ ದಟ್. ಬಟ್ ಲೈಕ್ ಐ ಸೆಡ್, ಅವ್ರು ಹೇಳಿರೋ ರೀತಿ ಬಹುಶಃ ಯಾರಿಗೂ ಇಷ್ಟ ಆಗದೆ ಇರಬಹುದು. ಬಟ್ he has clarified, so I think we should now stop with this question and let it go. Okay. ಸಾಧು ಕೋಕಿಲ ಅವ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ. ಅವರನ್ನ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದೋರಕ್ಕೆ ಒಂದು ರೀಸನ್ ಹೇಳ್ತಾರೆ. ಅವರು ಮೇಕೆದಾಟುವಲ್ಲಿ ಭಾಗಿಯಾಗಿದ್ರು, ಅದಕ್ಕೆ ಅವ್ರನ್ನ ಮಾಡಿದ್ವಿ ಅಂತ. ಅದೆಷ್ಟು ಸರಿ ಮ್ಯಾಮ್? I don't know ಹೇಗೆ ಅವ್ರು ಸೆಲೆಕ್ಟ್ ಆದ್ರು, ಏನಕ್ಕೆ ಅಂತ, ದಟ್ ಐ ಡೋಂಟ್ ನೋ. ಬಟ್ ಐ ಕ್ಯಾನ್ ಸೇ ಫಾರ್ ಅ ಫ್ಯಾಕ್ಟ್ ದಟ್ ಸಾಧು ಕೋಕಿಲ ಅವರು ಬರೀ ಮೇಕೆದಾಟುಗಲ್ಲದೆ he has done a lot for the industry ಅಲ್ವಾ. He is also a music director, he is an actor. So let's leave the negatives out and let's focus on the positives, right? He's also an achiever, so ಅದಕ್ಕೋಸ್ಕರನೂ ಕೊಟ್ಟಿರಬಹುದು. ಬರೀ ಮೇಕೆದಾಟಿಗೆ ಹೋಗಿದ್ರು ಅದಕ್ಕೋಸ್ಕರ ಅವ್ರನ್ನ ಅಕಾಡೆಮಿ ಪ್ರೆಸಿಡೆಂಟ್ ಮಾಡಿದ್ರು ಅಂತ ಐ ಡೋಂಟ್ ಥಿಂಕ್ ಇಟ್ಸ್ ದ್ಯಾಟ್, ಬಟ್ ಐ ಡಿಡ್ ನಾಟ್ ಸೆಲೆಕ್ಟ್, ಸೊ ಐ ಡೋಂಟ್ ನೋ. ಮ್ಯಾಮ್, ಈಗ ಕಲಾವಿದರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಒಗ್ಗಟ್ಟನ್ನ